ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಆಕ್ಚುಲಿ ನಾನು ಇವತ್ತು ಜ್ಞಾನಸಿರಿ ಇಂಟರ್ನ್ಯಾಷನಲ್ ಸ್ಕೂಲ್, ಇದು ತುಮಕೂರು ಹತ್ರ ಬರುತ್ತೆ. ಈ ಒಂದು ಶಾಲೆಗೆ ನಾನು ಭೇಟಿ ಕೊಟ್ಟು ಅಲ್ಲಿ ಇವಾಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ SSLC ಹಾಗೆ PUC ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆ ಇರೋದ್ರಿಂದ ನಾನು ಈ ಒಂದು ಶಾಲೆಗೆ ಭೇಟಿ ನೀಡಿ ಅಲ್ಲಿ ಶಿಕ್ಷಕರು ಯಾವ ಒಂದು ಸಲಹೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೇಳಕ್ ಬಂದಿದ್ದೀನಿ. ಯಾಕಂದ್ರೆ ಈ ಒಂದು ಶಾಲೆ ಪ್ರಾರಂಭವಾಗಿದ್ದು 2014ರಲ್ಲಿ. 2014-15ನೇ ಸಾಲಿನಿಂದ ಕೇವಲ 34 ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಒಂದು ಶಾಲೆ ಏನು ಜ್ಞಾನಜ್ಯೋತಿ ಗ್ರಾಮೀಣಾಭಿವೃದ್ಧಿ ಸಂಘದ ಅಡಿನಲ್ಲಿ ಈ ಒಂದು ಜ್ಞಾನಜ್ಯೋತಿ ಇಂಟರ್ನ್ಯಾಷನಲ್ ಸ್ಕೂಲ್ ಆರಂಭವಾಯಿತು. ಅಂದಿನಿಂದ ಆರಂಭವಾಗಿ ಇವತ್ತು 2025-26ನೇ ಸಾಲಿನ ಒಂದು ಶೈಕ್ಷಣಿಕ ಸಾಲಿನಲ್ಲಿ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 120 ಹಳ್ಳಿಗಳಿಂದ ಬಂದು ಇಲ್ಲಿ ಒಂದು ಶಿಕ್ಷಣವನ್ನ ಪಡೀತಿದ್ದಾರೆ. ಹಾಗೇನೆ ಈ ಒಂದು ಶಾಲೆನಲ್ಲಿ ಸಾಮಾನ್ಯವಾಗಿ ರಾಷ್ಟ್ರಗೀತೆ ನಾಡಗೀತೆನ ಹಾಡೋದ್ರ ಮೂಲಕ ಶಾಲೆನ ಆರಂಭ ಮಾಡ್ತಾರೆ. ಅದು ಎಲ್ಲ ಕಡೆ ನಿಯಮನೂ ಇದೆ, ಹೌದು. ಆದ್ರೆ ಇಲ್ಲಿ ವಿಶೇಷ ಏನು ಅಂತಂದ್ರೆ ಇಲ್ಲಿ ಭಗವದ್ಗೀತೆನೂ ಸಹ ಮಕ್ಕಳ ಕೈಲಿ ಆಡಿಸ್ತಾರೆ. ಜೊತೆಗೆ ಇಲ್ಲಿನ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕ್ರೀಡೆಗೆನೆ ಒಂದು ಪೀರಿಯಡಿನ ಅವಧಿನ ಕೊಟ್ಟು ಮಕ್ಕಳಿಗೆ ಕ್ರೀಡೆ ಆಡ್ಸೋದೇ ಒಂದು ಸ್ವಲ್ಪ ವಿರಳ ಆಗ್ಬಿಟ್ಟಿದೆ ಎಲ್ಲ ಕಡೆ. ಆದ್ರೆ ಈ ಒಂದು ಶಾಲೆನಲ್ಲಿ ಕ್ರೀಡೆ ಆಡ್ಸೋದ್ರ ಜೊತೆಗೆ ಮಕ್ಕಳಿಗೆ ಪ್ರಾಥಮಿಕ ಹಾಗೆ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಕುರುಕ್ಷೇತ್ರ ನಾಟಕಗಳು ಹಾಗೇನೆ ರಂಗಭೂಮಿಯ ಕಲೆಗಳನ್ನು ಸಹ ಕಲಿಸ್ತಿದ್ದಾರೆ. ಹಲವು ನಾಟಕಗಳನ್ನ ಸಹ ಆಡ್ಸಿದ್ದಾರೆ. ಇನ್ನು 2024-25ನೇ ಸಾಲಿನಲ್ಲಿ ಏನು ಶಾಲೆ ಆರಂಭವಾದಾಗಿನಿಂದನೂ ಸಹ ಎಲ್ಲಾ ಸಾಲಿನ ವಿದ್ಯಾರ್ಥಿಗಳು ಸಹ ಉತ್ತಮ ಅಂಕಗಳನ್ನ ಪಡ್ಕೊಂಡು ಇಲ್ಲಿ ಪಾಸ್ ಆಗ್ತಿದ್ದಾರೆ. ಇನ್ನು 2022ನೇ ಶೈಕ್ಷಣಿಕ ಸಾಲಿನಿಂದ ಎಲ್ಲಾ ಇಲ್ಲಿ ಫೇಲು ಕೇವಲ ಕಡಿಮೆ ಅಂಕದಲ್ಲಿ ಆ ರೀತಿ ಇಲ್ಲ, ಎಲ್ಲ ಅತ್ಯುತ್ತಮ ಅಂಕಗಳನ್ನೇ ಪಡ್ಕೊಂಡು ಇಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿರೋದು. ಅಂದಿನಿಂದ ಇಂದಿನವರೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನೇ ತಗೊಂಡು ಇಲ್ಲಿ ಪಾಸ್ ಆಗ್ತಿದ್ದಾರೆ. ಇನ್ನು 2024-25ನೇ ಸಾಲಿನಲ್ಲಿ ಈ ಒಂದು ಶಾಲೆ ರಾಜ್ಯಕ್ಕೆ 7ನೇ ರ್ಯಾಂಕ್ ಅನ್ನ ತಗೊಂಡು SSLC ಪರೀಕ್ಷೆನಲ್ಲಿ 7ನೇ ರ್ಯಾಂಕ್ ಬಂದಿದೆ ಈ ಒಂದು ಶಾಲೆಗೆ. ಇನ್ನು ಕಳೆದ 2024-25ನೇ ಸಾಲಿನ ಒಂದು SSLC ಪರೀಕ್ಷೆನಲ್ಲಿ ಗಗನಲಕ್ಷ್ಮಿ ಅನ್ನೋ ವಿದ್ಯಾರ್ಥಿನಿ ಹಾಗೇನೆ ಇನ್ನು ಕೆಲವು ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡ್ಕೊಂಡು ಸಹ ಇಲ್ಲಿ ಪಾಸ್ ಆಗಿದ್ದಾರೆ. ಸೊ ಹಾಗಿದ್ರೆ ಈ ಶಾಲೆಯ ಒಂದು ವಿಶೇಷತೆ ಏನು, ಮತ್ತೆ ಹೇಗ್ ನಡೀತಿದೆ ಇಲ್ಲಿನ ಪಾಠ ಪ್ರವಚನಗಳು, ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಕರು ಯಾವ್ದೆಲ್ಲ ರೀತಿ ಕೊನೆ 3 ತಿಂಗಳಲ್ಲಿ ಪರೀಕ್ಷೆಗಳ ಹತ್ತಿರ ದಿನಗಳಲ್ಲಿ ಯಾವ ರೀತಿ ಓದ್ಬೇಕು ಅಂತೇಳಿ ಒಂದು ಟಿಪ್ಸ್ ನ ಕೊಡ್ತಿದ್ದಾರೆ ಅಂತೇಳಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿದೆ, ಪೋಷಕರು ತಿಳ್ಕೊಬೇಕಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಇಲ್ಲಿನ ಶಿಕ್ಷಕರನ್ನೇ ಕೇಳ್ತಾ ಇದ್ದೀನಿ. ಈ ಒಂದು ಶಿಕ್ಷಕರ ಒಂದು ಸಲಹೆಗಳು ರಾಜ್ಯದ ಇತರೆ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲವಾಗುತ್ತೆ, ಹಾಗೇನೆ ಪೋಷಕರಿಗೂ ಸಹ ಅನುಕೂಲವಾಗುತ್ತೆ. ಈ ವಿಡಿಯೋನ ನೋಡಿದವರು ಈ ಒಂದು ಸಲಹೆಗಳು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಈ ಒಂದು ಶಾಲೆಯಲ್ಲಿ ಒಂದು ಕನ್ನಡ ಭಾಷೆಯನ್ನ ಕಲಿಸುವಂತಹ ಶಿಕ್ಷಕಿಯರಾದಂತಹ ವಿನೂತ್ ಅವರು ನಮ್ಮೊಂದಿಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಯಾವಾಗ್ಲಿಂದ ನೀವಿಲ್ಲಿ ಒಂದು ಬೋಧನೆಯನ್ನ ಮಾಡ್ತಾ ಇದ್ದೀರಾ, ಟೀಚಿಂಗ್ ಮಾಡ್ತಾ ಇದ್ದೀರಾ, ಹಾಗೇನೆ ಈ ಒಂದು ಶಾಲೆಯ ವಿಶೇಷತೆ ಏನು? ಸರ್, ನಾನು ಸತತವಾಗಿ 3ನೇ ವರ್ಷದಿಂದ ಇದು 3ನೇ ವರ್ಷ ನಂದು ಟೀಚಿಂಗು. ನಮ್ಮ ಶಾಲೆ ಹೇಳ್ಬೇಕು ಅಂದ್ರೆ ನಮ್ಮ ಶಾಲೆ ಫಸ್ಟ್ ನಮ್ಮ ಶಾಲೆಯ ಪರಿಸರನೇ ನಮ್ಗೆಲ್ಲ ವರದಾನ ಅಂತ ಹೇಳ್ಬೋದು, ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತೆ ನಮಗೆ. ಯಾಕಂದ್ರೆ ನಮ್ಗೆ ನಮ್ಮ ಶಾಲೆಯ ಸುತ್ತಲಿನ ಒಂದು ಪರಿಸರ ತುಂಬಾನೇ ಸುಂದರವಾಗಿದೆ, ಹಾಗೆ ನಿಶಬ್ದವಾಗಿ ಇದೆ. ನಮ್ಮ ಒಂದು ಬೋಧನೆಗೂ ಹಾಗೂ ಮಕ್ಕಳ ಕಲಿಕೆಗೂ ಯಾವುದೇ ರೀತಿಯ ಅಡೆತಡೆಗಳಿಲ್ಲ ಅಂತಾನೆ ಹೇಳ್ಕೊಂಡು ನಾವು ಹೇಳ್ಬೋದು. ಅದೇ ರೀತಿ ನಮ್ಮ ಸ್ಕೂಲಿನ ಶಿಕ್ಷಣಕ್ಕೆ ಬಂದ್ರೆ ನಾವು ನಮ್ಮ ಮಕ್ಕಳು ಕೂಡ ಎಲ್ಲಾ ಮಕ್ಕಳು ಮೋಸ್ಟ್ ಆಫ್ ಆಲ್ ಬರುವಂತ ಮಕ್ಕಳೆಲ್ಲ ಹಳ್ಳಿಯಿಂದ ಬರ್ತಾರೆ. ಮತ್ತೆ ಇಲ್ಲಿ ಭಗವದ್ಗೀತೆನೂ ಸಹ ಹೇಳ್ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಹೌದು ಸರ್. ಆ ಸಂಸ್ಕೃತಿಯನ್ನ ನಮ್ಮ ಮಕ್ಕಳಲ್ಲಿ ನಾವು ಮೊದಲಿಗೆ ಪ್ರಾರ್ಥನೆಯ ಮೂಲಕ ಸಂಸ್ಕೃತಿಯನ್ನ ನಮ್ಮ ಮಕ್ಕಳಲ್ಲಿ ಬಿತ್ತೋಣ ಅಂತ ಹೇಳಿ ಅಲ್ಲಿಂದನೇ ಮೊದಲಿಗೆ ಪ್ರಾರ್ಥನೆ ಬರುತ್ತೆ. ಶಾಲೆಯ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಗವದ್ಗೀತೆಯ ಜೊತೆಯಲ್ಲಿ ನಮ್ಮ ಶಾಲೆಯ ಪ್ರಾರ್ಥನೆ ಪ್ರಾರಂಭ ಆಗುತ್ತೆ. ಹಾಗೆ ತರಗತಿಯಲ್ಲೂ ಕೂಡ ನಾವು ಪ್ರಾರ್ಥನೆಯೊಂದಿಗೆ ಪಾಠ ಪ್ರವಚನಗಳನ್ನು ಪ್ರಾರಂಭ ಮಾಡ್ತೀವಿ ಅಂತಾನೆ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಇದೆ. ಯಾಕೆಂದ್ರೆ ಆ ಒಂದು ಹಂತದಲ್ಲಿ ಒಂದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಯಾವಾಗ್ಲೂ ಕೊಡಲ್ಲ. ಈಗ ಸ್ಪೋರ್ಟ್ಸ್ ಟೈಮ್ ಬಂತು ಅಂತಂದ್ರೆ ಅದಕ್ಕೆ ಒತ್ತನ್ನು ಕೊಡ್ತೀವಿ. ಹಾಗೆ ಪ್ರತಿಭಾ ಕಾರಂಜಿಯಲ್ಲಿ ಕಾಂಪಿಟೇಷನ್ಸ್ ಬಂತು ಅಂದ್ರೆ ಆ ಒಂದು ಸಮಯವನ್ನ ಅಲ್ಲೂ ಕೂಡ ನಾವು ಮೀಸಲಾಗಿ ಇಡ್ತೀವಿ. ಮೇಡಮ್, ಮತ್ತೆ ನಾನು ಈ ಶಾಲೆನ ನೋಡ್ಬೇಕಾದ್ರೆ ಕೆಲವು ಬೋರ್ಡ್ಗಳಿದ್ದು, ಕೆಲವು ವಿಶೇಷವಾದ ನೇಮ್ಗಳಿದ್ದು, ಆ ಒಂದು ಹೆಸರುಗಳು ಏನು, ಎಲ್ಲಿಂದ ತೆಗೆದ್ರಿ ಅದನ್ನ? ಆ ಹೆಸರುಗಳನ್ನು ಸರ್ ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಮತ್ತೆ ಉದ್ದೇಶ ಏನು? ಉದ್ದೇಶ ಅಂದ್ರೆ ಆ ಒಂದು ಹೆಸರುಗಳು ನಮ್ಮ ಮಕ್ಕಳಿಗೆ ಪರಿಚಯ ಆಗ್ಲಿ, ಆ ಸಂಸ್ಕೃತಿಯನ್ನು ಅವರು ನಮ್ಮಲ್ಲಿ ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ, ಈ ಹೆಸರುಗಳನ್ನು ಇದು ಈ ರೀತಿ ಅಂತ ಅವ್ರಿಗೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೆಸರುಗಳನ್ನು ವಿಶೇಷವಾಗಿ ಒಂದು
ಹೆಸರುಗಳನ್ನ ಇಟ್ಟಿದೀವಿ ಸರ್. ಅದು ಸಂಸ್ಕೃತಿಯನ್ನ ಬಿಂಬಿಸ್ಲಿ ನಮ್ಮ ಮಕ್ಕಳು, ಅದನ್ನ ಕಲೀಲಿ ಅನ್ನೋ ಉದ್ದೇಶಕ್ಕೆ ನಾವು ಆ ಹೆಸರುಗಳನ್ನು ಶಾಲೆಗಳಿಗೆ ಆ ಒಂದು ತರಗತಿ ಕೋಣೆಗಳಿಗೆ ವಿಶೇಷವಾಗಿ ಕೊಟ್ಟಿದ್ದೀವಿ ಸರ್. ಮೇಡಮ್, ಶಾಲೆ ಬಗ್ಗೆ ಕೇಳಿ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ತುಂಬಾ ಒಳ್ಳೆ ಒಂದು ಸಂಸ್ಕೃತಿನ ಕಾಪಾಡ್ಲಿಕ್ಕೋಸ್ಕರ ನೀವು ಬೋಧನೆ ಮಾಡ್ತಾ ಇದ್ದೀರಿ, ಮತ್ತೆ ಶಾಲೆಯ ಒಂದು ವಾತಾವರಣ ಸಹ ಹಾಗೆ ಇಟ್ಕೊಂಡಿದ್ರಿ. ಸೊ ಇವಾಗ ನಾನು ಮುಖ್ಯವಾಗಿ ವಿಷಯಕ್ಕೆ ಬರ್ತೇನೆ. ಈಗ ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವಂತದ್ದು. ಹೌದು ಸರ್. ಸೊ ಬರೋಬ್ಬರಿ ಇನ್ನ 3 months ಅಷ್ಟೇ ಇರೋದು. ಆಕ್ಚುಲಿ 3 months ಅಂತ ಅನ್ಕೊಂಡ್ರು ವಿದ್ಯಾರ್ಥಿಗಳಿಗೆ ಅದೊಂದು ದಿನಗಳು ಹೋಗೋದೇ ಗೊತ್ತಾಗಲ್ಲ. ಈ ಒಂದು ಲಾಸ್ಟ್ ಅಲ್ಲಿ ವಿದ್ಯಾರ್ಥಿಗಳು ಕೊನೆ 3 ತಿಂಗಳಲ್ಲಿ ಹೇಗೆ ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ನೀವು ಶಿಕ್ಷಕರಿಗೂ ತಿಳಿಸ್ಕೊಡ್ಬೇಕಾಗಿದೆ. ಹಾಗೇನೆ ಪೋಷಕರಿಗೂ ಸಹ ಹೇಗ್ ಸಹಾಯ ಮಾಡ್ಬೇಕು, ಹೇಗ್ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಮಾತು ಮುತ್ತು ಬದುಕು ಮಂಥನ. ಕನ್ನಡ ಭಾಷೆ ಅನ್ನೋದು ಕೇವಲ ಒಂದು ಬದುಕಲ್ಲ, ಅದೊಂದು ಕೇವಲ ಒಂದು ಭಾಷೆ ಅಲ್ಲ, ಹಾಗೇನೆ ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ ಪರೀಕ್ಷೆಗೆ. ಅದೊಂದು ನಮ್ಮ ಬದುಕು, ನಮ್ಮ ಸಂಸ್ಕೃತಿ, ನಮ್ಮ ನಡೆ ನುಡಿ. ಸೊ ಈ ರೀತಿ ನೋಡೋದಾದ್ರೆ ಕನ್ನಡ ಭಾಷೆಯನ್ನ ಪಸರಿಸಲಿಕ್ಕೆ, ಅಲ್ಲಿ ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಒಂದು ಸಲಹೆಗಳನ್ನ ಕೊಡ್ತೀರಾ? ಕೊನೆ 3 ತಿಂಗಳಲ್ಲಿ ಹೇಗೆ ಓದ್ಕೋಬೇಕು ಅನ್ನೋದಾದ್ರೆ ಸರ್, ನಾನು ಮೊದ್ಲಿಗೆ ಹೇಳೋದಾದ್ರೆ ಎಲ್ಲ ಬೇರೆ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನೋಡ್ಕೊಂಡ್ರೆ ಕನ್ನಡವನ್ನ ಕಬ್ಬಿಣದ ಕಡಲೆ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಸೇರ್ಕೊಂಡಂತಹ ಮಕ್ಕಳಿಗೆ ಎಲ್ಲಾ ಸಬ್ಜೆಕ್ಟ್ಸ್ ಇಂಗ್ಲಿಷ್ ಇರೋದ್ರಿಂದ ಕನ್ನಡ ಒಂದು ಸಬ್ಜೆಕ್ಟ್ ಮಾತ್ರ ಕನ್ನಡದಲ್ಲಿ ಇರೋದ್ರಿಂದ ನಮ್ಮ ಮಕ್ಕಳು ಏನ್ ಹೇಳ್ತಾರಪ್ಪ ಅಂದ್ರೆ ಕನ್ನಡದಲ್ಲಿ ಪಾಸ್ ಆಗೋದೇ ಕಷ್ಟ, ಕನ್ನಡದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಕೊಳ್ಳೋದೇ ಕಷ್ಟ ಅನ್ನುವಂತಹ ಒಂದು ಈ ಅಟ್ ಪ್ರೆಸೆಂಟ್ ಏನ್ ಬರ್ತಿದೆ ಆ ಒಂದು ಸಮಯದಲ್ಲಿ ನಮ್ಮ ಮಕ್ಕಳು ಕನ್ನಡದಲ್ಲಿ ಔಟ್ ಆಫ್ ಔಟ್ ತಗೊಳ್ಳೋ ಅಂತ ಒಂದು ನಮ್ಮ ಶಾಲೆಯಲ್ಲಿ ಈ ಬಾರಿ 3 ಮಕ್ಕಳು 25ನೇ ಸಾಲಿನಲ್ಲಿ 3 ಮಕ್ಕಳು ಔಟ್ ಆಫ್ ಔಟ್ ಕನ್ನಡದಲ್ಲಿ ತಗೊಂಡಿದ್ದಾರೆ. ಯಾಕೆಂದ್ರೆ ಲೋಕಲ್ ಆಗಿರುವಂತ ಮಕ್ಕಳು ಇರೋದ್ರಿಂದ ಮೋಸ್ಟ್ ಆಫ್ ಆಲ್ ಎಲ್ಲರೂ ಕನ್ನಡದಲ್ಲಿ ಮಾರ್ಕ್ಸ್ ಅನ್ನ ಔಟ್ ಆಫ್ ಔಟ್ ತಗೊಳ್ತಾರೆ. ಆಮೇಲೆ ನಮ್ಮ ಉದ್ದೇಶ ಏನಪ್ಪಾ, ಕರ್ನಾಟಕದಲ್ಲಿ ಇದೀವಿ, ಮೋಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಕೆ ಬರಬೇಕು, ಬರವಣಿಗೆ ಬರಬೇಕು, ಓದೋದಕ್ಕೆ ಬರೋದಕ್ಕೆ ನಿರರ್ಗಳವಾಗಿ ಬರೀಬೇಕು, ಓದ್ಬೇಕು ಅನ್ನೋ ಉದ್ದೇಶದಿಂದ ನಾವು ಕನ್ನಡವನ್ನು ಹೆಚ್ಚು ಒತ್ತನ್ನು ಕೊಡ್ತಿದೀವಿ. ಕನ್ನಡಕ್ಕೆ ಇಂಗ್ಲಿಷ್ ಮೀಡಿಯಂ ಶಾಲೆ ಆದ್ರೂ ಕೂಡ ನಾವು ಕನ್ನಡಕ್ಕೆ ಹೆಚ್ಚನ್ನ ಹೊತ್ತು ಕೊಟ್ಟು ಅವ್ರಿಗೆ ಕನ್ನಡವನ್ನ, ಕರ್ನಾಟಕದ ಬೇರೆ ಸಬ್ಜೆಕ್ಟ್ ನಮ್ಮ ಒಂದು ಬಿಸ್ನೆಸ್ ಪರ್ಪಸ್ಗೆ ಬೇಕು, ಆದ್ರೆ ನಮ್ ಕನ್ನಡನು ಕೂಡ ಕಲಿಬೇಕು, ಕರ್ನಾಟಕದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಆ ಒಂದು ವಿಷಯಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ತಿದೀವಿ ಅಂತ ಹೇಳ್ಬೋದು. ಹಾಗೆ ಕನ್ನಡವನ್ನ ಮಕ್ಕಳು ಅಷ್ಟೇ ಸರಾಗವಾಗಿ ಓದ್ತಾರೆ, ಬರೀತಾರೆ. ಕನ್ನಡದಲ್ಲಿ ಎಷ್ಟೋ ಈಗ 4 ಮಾರ್ಕ್ಸ್ 5 ಮಾರ್ಕ್ಸ್ ಒಂದೊಂದು ಪೇಜ್ ಆನ್ಸರ್ಸ್, ಪುಟಗಳ ಆನ್ಸರ್ಸ್ ಇರುತ್ತೆ ಸರ್, ಅದನ್ನೆಲ್ಲ ನಿರರ್ಗಳವಾಗಿ ಬರೀತಾರೆ, ಓದ್ತಾರೆ ಅಂತಾನೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಕನ್ನಡದಲ್ಲಿ ಗದ್ಯ ಭಾಗ ಬರುತ್ತೆ, ಪದ್ಯ ಭಾಗ ಬರುತ್ತೆ, ಹಾಗೇನೆ ವ್ಯಾಕರಣ ಭಾಗ ಬರುತ್ತೆ. ಸೊ ಈ 3 ಭಾಗಗಳು ಇರ್ಬೇಕಾದ್ರೆ ಯಾವ್ಯಾವ ಭಾಗಗಳಿಗೆ ಎಷ್ಟೆಷ್ಟು ಸಮಯವನ್ನ ಮೀಸಲಿಟ್ಟು ಓದ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ? ಸರ್, ನಾವ್ ಹೇಳ್ಬೇಕಾದ್ರೆ ಈಗ ಗದ್ಯ ಭಾಗ ಪದ್ಯ ಭಾಗಕ್ಕೆ ಸಮವಾಗಿರುತ್ತೆ. ಯಾಕೆಂದ್ರೆ ಗದ್ಯ ಎಷ್ಟಿರುತ್ತೋ ಪದ್ಯ ಭಾಗನೂ ಅಷ್ಟೇ ಇರುತ್ತೆ. ಹಂಗಾಗಿ ನಾವು ಗದ್ಯ ಭಾಗಕ್ಕೆ ಪದ್ಯ ಭಾಗಕ್ಕೆ ಸಮಯವನ್ನು ನಾವು ನಿಗದಿ ಮಾಡ್ದಂಗೆನೆ ಭಾಗವಾಗಿ ಕೊಡ್ಬೇಕಾಗುತ್ತೆ. ವ್ಯಾಕರಣ ವಿಶೇಷವಾಗಿ ವ್ಯಾಕರಣ ಭಾಗಕ್ಕೆ ಇಷ್ಟು ಒತ್ತನ್ನು ಕೊಡೋಂಗೇನಿಲ್ಲ. ವ್ಯಾಕರಣ ಏನಾಗುತ್ತೆ, ಆ ಒಂದು ಲೆಸನ್ ಅಲ್ಲಿ ವ್ಯಾಕರಣ ಭಾಗ ಬರುತ್ತೆ, ಅಲ್ಲೇ ರಿವೈಸ್ ಮಾಡ್ಕೊಂಡು ಹೋಗೋದ್ರಿಂದ ಅಚ್ಚುಕಟ್ಟಾಗಿ ಕಲಿಬಹುದು ಸರ್. ಅಲ್ಲೇನೆ ಒಂದು ಲೆಸನ್ ಬರುತ್ತೆ, ಆ ಲೆಸನ್ ಅಲ್ಲಿ ಬರುವಂತಹ ವ್ಯಾಕರಣವನ್ನ ಆ ಲೆಸನ್ ಅಲ್ಲೇ ಕಲ್ತ್ಕೊಂಡಾಗುತ್ತೆ. ಆ ಪಾಠದಲ್ಲೇ ಕಲಿಯೋದ್ರಿಂದ ಅವ್ರು ಹೆಚ್ಚು ಒತ್ತನ್ನ ವ್ಯಾಕರಣ ಕೊಡಂಗೇ ಇಲ್ಲ. ಒಂದು ಪಾಠಕ್ಕೆ ವಿಶೇಷ ಒತ್ತು ಕೊಟ್ವಿ ಅಂದ್ರೆ ಅದೇ ಸಮಯದಲ್ಲಿ ವ್ಯಾಕರಣ ಕೂಡ ಜೊತೆಯಾಗಿ ಕಲ್ತ್ಕೊಂಡು ಹೋಗ್ಬೇಕು ಸರ್, ಅದಕ್ಕೆ ಅಂತ ಸಪರೇಟ್ ಇಲ್ಲ. ಓಕೆ, ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಅಂಕಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಒಂದು ಸುಲಭ ವಿಧಾನ ಏನು, ಹಾಗೇನೆ ಸ್ಮಾರ್ಟ್ ವರ್ಕ್ ಮಾಡೋದಾದ್ರೆ ಅದು ಹೇಗಿರುತ್ತೆ ಟೆಕ್ನಿಕ್? ಸರ್, ಸ್ಮಾರ್ಟ್ ವರ್ಕ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಅಂದಿನ ಕೆಲಸವನ್ನು ಅಂದೇ ಮಾಡ್ಬೇಕು. ಇವತ್ತು ಒಂದು ಲೆಸನ್ ಮಾಡಿದೀನಿ ಅಂತಂದ್ರೆ ಆ ಲೆಸನ್ ಇಂಪಾರ್ಟೆನ್ಸ್ ಏನಿದೆ ಅದನ್ನ ಅವತ್ತು ಮುಗಿಸ್ಕೊಂಡ್ರೆ ಬೇರೆ ಅವ್ರ ಎಫರ್ಟ್ ಬೇಕೇ ಆಗಿಲ್ಲ ಸರ್. ಅದನ್ನೇ ಮತ್ತೆ ಒಂದ್ಸ ರಿವೈಸ್ ಮಾಡೋದು. ಯಾಕಂದ್ರೆ ಹಲವು ವಿದ್ಯಾರ್ಥಿಗಳು ಇನ್ನೂ 3 ತಿಂಗಳಿದೆ, ಇನ್ನೂ 2 ತಿಂಗಳಿದೆ, ಇನ್ನೂ 1 ತಿಂಗಳಿದೆ ಅಂತ ಸಮಯನ ಮುಂದೂಡ್ಕೊಂಡು ಹೋಗ್ತಾ ಇರ್ತಾರೆ. ಅಂತವ್ರಿಗೆ ನೀವು ಏನ್ ಹೇಳಕ್ಕೆ? ಸ್ಮಾರ್ಟ್ ವರ್ಕ್ ಹೇಗಿರ್ಬೇಕು? ಸ್ಮಾರ್ಟ್ ವರ್ಕ್ ಹೇಳಿರ್ಬೇಕು. ಅವರಿಗೆ ಯಾವ್ದು ಸಬ್ಜೆಕ್ಟ್, ಯಾವ ವಿಷಯ ಅವರಿಗೆ ಟಫ್ ಅನ್ಸುತ್ತೋ ಅದ್ರ ಬಗ್ಗೆ ಟೈಮ್ ಟೇಬಲ್ ಹಾಕೊಳ್ಬೇಕು. ಹೆಚ್ಚಿನ ಪ್ರಾಶಸ್ತ್ಯವನ್ನು, ಹೆಚ್ಚಿನ ಸಮಯವನ್ನ ಆ ಒಂದು ವಿಷಯಗಳಿಗೆ ಕೊಡ್ತಾ ಹೋದಂತೆ ಅವ್ರಿಗೆ ಏನಾಗುತ್ತೆ, ಅವರೊಂದು ಗಮನ ಯಾವ ವಿಷಯದಲ್ಲಿ ಡಲ್ ಇರ್ತಾರೋ ಆ ಕಡೆ ಹರಿಯುತ್ತೆ. ಹಂಗಾಗಿ ಈಸಿ ಇರುವಂತ ವಿಷಯಗಳನ್ನ ಅವರು ಒನ್ ಹಾಫ್ ಅನ್ ಅವರ್ ಈಸಿ ಇರೋ ವಿಷಯ ಕೊಟ್ರೆ ಅವರು 1 hour ಟಫ್ ಸಬ್ಜೆಕ್ಟ್ ಕೊಟ್ಕೊಂಡು ಹೋದ್ರೆ ಏನಾಗುತ್ತೆ, ಅಲ್ಲಿ ಅವ್ರು ಹೆಚ್ಚು ಕಲಿಕೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಇನ್ನು ದೀರ್ಘ ಉತ್ತರಗಳು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ನಲ್ಲಿ. ಅಂದ್ರೆ 5 ಅಂಕಗಳಿಗೆ 10 ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ. ಸೊ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಪದಮಿತಿ ಅನ್ನುವಂಥದ್ದು ಮತ್ತೆ ಹೇಗೆ ಎಷ್ಟು ಸಮಯನ ನೀಡಬೇಕು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ಕೊಟ್ಟಿದ್ದೀರಾ? ಅದ ಹೇಗೆ ಮೇಂಟೈನ್ ಮಾಡೋದು? ಸರ್, ನಮ್ಮ ಕನ್ನಡ ವಿಷಯದಲ್ಲಿ 4 ಅಂಕಗಳಿಗೆ ಪ್ರಶ್ನೆಗಳಿದೆ.
ಆ 4 ಅಂಕಗಳಿಗೆ ಪ್ರಶ್ನೆಗಳು ಇರೋಂತಹದ್ದಕ್ಕೆ ನಾವು 20ರಿಂದ 30 ವಾಕ್ಯಗಳಲ್ಲಿ ಅದನ್ನ ಆನ್ಸರ್ನ ಮಾಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕು, ಆ ಆನ್ಸರ್ ಒಂದ್ಸಲಿ ಕಲಿತಾಗ ಅದನ್ನ ಮನನ ಮಾಡ್ಬೇಕು, ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಳ್ಬೇಕು, ವಾಕ್ಯಗಳನ್ನ ಅದಷ್ಟೇ ಅಲ್ಲ ಅರ್ಥಗರ್ಭಿತವಾಗಿರ್ಬೇಕು. ಲ್ಯಾಂಗ್ವೇಜ್ ಅಲ್ಲಿ ಏನಪ್ಪಾ ಮೋಸ್ಟ್ ಆಫ್ ಆಲ್ ಅಂದ್ರೆ ಸ್ಪೆಲ್ಲಿಂಗ್ ಎರರ್. ಅವರು ಫಸ್ಟ್ ಆಫ್ ಆಲ್ ಅಕ್ಷರಗಳನ್ನ ತಪ್ಪಿಲ್ದಲಂತಲೇ ಬರೆಯೋದನ್ನೇ ಅವರು ಔಟ್ ಕಲಿಯೋದಕ್ಕೆ ಸಾಧ್ಯ. ನಮ್ಮಲ್ಲಿ ಅದಾಗುತ್ತೆ ಸರ್. ನಮ್ಮಲ್ಲಿ ಇವಾಗ ಪ್ರಿಪರೇಟರಿ ಎಕ್ಸಾಮ್ ನಮ್ಮ ಬೋರ್ಡ್ ಇಂದ ಕೊಡೋಕಿನ್ನ ಮುಂಚಿನವರೆಗೆ ನಾವೇನೆ ಒಂದು 5-6 ಎಕ್ಸಾಮ್ಸ್ ನ ಮಾಡ್ತೀವಿ. ಅದ್ರಲ್ಲಿ ಏನಾಗುತ್ತೆ, ಒಂದ್ಸಲಿ ಅವ್ರು ಬರೋದು ಅಂದ್ರೆ ಎಕ್ಸಾಮು, ಅದ್ರಲ್ಲಿ ಏನ್ ತಪ್ಪಾಗಿದೆ ಅಂತ ನಾವು ಕುರಿತು ಹೇಳಿದಾಗ ಅವ್ರ ಏನಾಗುತ್ತೆ ತಿದ್ಕೊಳ್ತಾರೆ. ಆಮೇಲೆ ಒಂದು ಕ್ವಶನ್ಗೆ ಒಂದೇ ಆನ್ಸರ್ನ ಆ ತರ ದೀರ್ಘ ಉತ್ತರ ಆನ್ಸರ್ಸ್ ಏನ್ ಮಾಡ್ಬೇಕು, ಅವರು ಪದೇ ಪದೇ ಒಂದ್ಸರಿ ಎಲ್ಲ 5 ಸರಿ ಎಲ್ಲ ಬರ್ದಾಗ ಏನಾಗುತ್ತೆ ಅಲ್ಲಿ ಕಾಗುಣಿತ ತಪ್ಪಾಗೋದು, ದೋಷನೂ ಕಡಿಮೆ ಆಗುತ್ತೆ. ಅದೇ ರೀತಿಲಿ ಅವರು ನೆನಪಿನ ಶಕ್ತಿನೂ ಕೂಡ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಸರ್. ಈ ಟ್ರಿಕ್ಸ್ ನೆಲ್ಲ ಫಾಲೋ ಮಾಡಿದ್ರೆ ಮಕ್ಕಳು ಔಟ್ ತಗೊಳ್ಳೋದು ತುಂಬಾನೇ ಈಸಿ ಆಗುತ್ತೆ. ಇನ್ನು ವ್ಯಾಕರಣ ಭಾಗದಲ್ಲಿ ನೋಡೋದಾದ್ರೆ ಸಂಧಿ, ಸಮಾಸ ಮತ್ತೆ ಅಲಂಕಾರಗಳು ಹೀಗೆಲ್ಲ ಬರುತ್ತೆ. ಸೊ ಇವುಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಒಂದು ಬೋಧನೆಯನ್ನ ಕಲಿಸೋ ವಿಧಾನ ಹೇಗಿದೆ? ಸಂಧಿ ಸಮಾಸಕ್ಕೆ ನಾವು ಬಂದ್ವಿ ಅಂತಂದ್ರೆ ಉದಾಹರಣೆ ಮೂಲಕ ನಾವು ಮೋಸ್ಟ್ ಆಫ್ ಆಲ್ ಉದಾಹರಣೆಗಳ ಮೂಲಕ ಗ್ರಾಮರ್ನ ಕಲಿಸ್ತಾ ಹೋಗ್ತೀವಿ. ಈಗ ಒಂದು ಸಂಧಿ ಸಮಾಸ ತಗೊಂಡ್ರೆ ಮೊದಲಿಗೆ ನಾವು ಉದಾಹರಣೆ ಕೊಡ್ತೀವಿ. ಉದಾಹರಣೆಗಳ ಒಂದು ಕಲ್ತ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ತಕ್ಕನಾಗಿ ಅದಾದ ನಂತರ ಅದು ಯಾವ ರೀತಿ ಈಗ ಒಂದು ಸಂಧಿ ತಗೊಂಡ್ವಿ ಅಂತಂದ್ರೆ ಒಂದು ಲೋಪಸಂಧಿ, ಗುಣಸಂಧಿ ಈ ತರ ಬರುತ್ತೆ. ಆ ಸಂಧಿಯನ್ನ ಯಾವ ರೀತಿ ಎಕ್ಸಾಂಪಲ್ ತಗೊಂಡ್ರೆ ಯಾವ್ದು ಬರುತ್ತೆ ಅಂದ್ರೆ ಅವರು ಮನದಟ್ಟ ಆಗೋ ತರ ಹೇಳ್ಕೊಟ್ಟು ನಾವೇನ್ ಮಾಡ್ತೀವಿ ಅದು ಕಲಿಯೋಕೆ ಈಸಿ ಮಾಡ್ಕೊಳ್ತೀವಿ. ಬರೀ ಸಂಧಿ ಸಮಾಸಗಳೇ ಅಲ್ಲ ಸರ್, ವ್ಯಾಕರಣ ಭಾಗ ಅಂತ ಬಂದಾಗ ನಾವು ಪತ್ರಲೇಖನ ನೋಡ್ಬೋದು, ಅದಷ್ಟೇ ಅಲ್ಲ ಪ್ರಬಂಧ ಬರೆಯುವಂಥದ್ದು ನೋಡ್ಬೋದು. ಇದೆಲ್ಲ ಕೂಡ ಗ್ರಾಮರ್ ಅಲ್ಲೇನೆ ಮೀನ್ಸ್ ವ್ಯಾಕರಣದಲ್ಲೇನೆ ಏನಾಗಿರುತ್ತೆ ಬಂದಿರುತ್ತೆ. ಹಂಗಾಗಿ ಅದಕ್ಕೆಲ್ಲ ಹೆಚ್ಚು ಒತ್ತು ಕೊಡ್ತಾ ಪ್ರಾಕ್ಟೀಸ್ ಇರುತ್ತೆ ಸರ್ ತುಂಬಾನೇ. ಅವ್ರ ಅಭ್ಯಾಸ ಮಾಡಿದಷ್ಟು ಏನಾಗುತ್ತೆ ಇವನ್ನೆಲ್ಲ ಅವ್ರು ಈಸಿಯಾಗಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಪತ್ರಲೇಖನ ಇವ್ರು ಈಸಿಯಾಗಿ ಮಾರ್ಕ್ಸ್ ತಗೊಳ್ಳೋಂಥದ್ದು, ಪತ್ರಲೇಖನ, ಪ್ರಬಂಧ ಇದನ್ನೆಲ್ಲ ಅವ್ರು ಔಟ್ ಆಫ್ ತಗೊಳ್ಳೋಷ್ಟು ನಾವು ಪ್ರಾಕ್ಟೀಸ್ ಅನ್ನ ಕೊಡ್ತಾ ಹೋಗ್ತೀವಿ. ಕನ್ನಡ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರ ಕೊಡ್ಬೇಕಾದ್ರೆ ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳೇನು, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ನೀವು ವಿದ್ಯಾರ್ಥಿಗಳಿಗೆ ಏನೆಲ್ಲ ಒಂದು ಟೆಕ್ನಿಕ್ಸ್ ನ ಹೇಳ್ಕೊಟ್ಟಿದ್ದೀರಾ? ಸರ್, ಯಾಕೆಂದ್ರೆ ನಾವು ವ್ಯಾಲ್ಯೂಯೇಷನ್ ಹೋಗ್ತಾ ಇರೋದ್ರಿಂದ, ಕನ್ನಡ ಶಿಕ್ಷಕಿಗೆ ನಾನು ಕೂಡ ಕನ್ನಡ ಒಂದು ವ್ಯಾಲ್ಯೂಯೇಷನ್ ಹೋಗ್ತಾ ಇರೋದ್ರಿಂದ ನನಗೆ ಮನದಟ್ಟಾಗಿರೋದೇನಪ್ಪ, ಆ ಒಂದು ಪೇಪರ್ಸ್ ನೋಡಿದಾಗ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಅದೊಂದು ಲಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡಕ್ಕೆ ನನಗೆ ಅದೊಂದು ತುಂಬಾ ಒಳ್ಳೇದಾಯ್ತು. ಯಾಕಪ್ಪ ಅಂದ್ರೆ ಈಗ ಮೊದಲಿಗೆ ಚೂಸ್ ಅ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಬರುತ್ತೆ ಕನ್ನಡದಲ್ಲೂ ಕೂಡ, ಸರಿಯಾದ ಪ್ರಶ್ನೆಗಳಿಗೆ ಉತ್ತರನ ಆರಿಸಿ ಬರೀರಿ ಅಂತ ಹೇಳಿ. ಅದ್ರಲ್ಲಿ ಏನ್ ಮಾಡ್ತಾರೆ, 4 ಕ್ವಶನ್ ಇದೆ ಅಂದ್ರೆ ಮೊದಲಿಗೆ ಅವರು ಮೊದಲು 4 ಕ್ವಶನ್ ಫಿಲ್ ಅಲ್ಲಿ ಬರ್ದಿರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಡೌಟ್ ಇರುತ್ತೆ, ಮತ್ತೆ ಎಲ್ಲೋ ಒಂದ್ ಕಡೆ ಸೆಂಟರ್ ಪೇಜ್ ಅಲ್ಲಿ ತೆಗೆದು ಮತ್ತೆ ಅದನ್ನ ಆಪ್ಷನ್ ಆಗಿ ಬರೆಯುವಂತ ಕೆಲಸವನ್ನ ಮಾಡ್ತಾರೆ. ಆ ಮಕ್ಳು ಅದನ್ನ ಮಾಡ್ಬಾರ್ದು. ಯಾಕಂದ್ರೆ ಗ್ಯಾಪ್ ಬಿಟ್ಟಿರ್ಬೇಕು, ಅವ್ರಿಗೆ ಯಾವಾಗ ಅನ್ಸುತ್ತೋ ಅವಾಗ ಏನ್ ಮಾಡ್ಬೇಕು ಅದನ್ನ ಫಿಲ್ ಮಾಡ್ಬೇಕು. ನಾವೇನ್ ಮಾಡ್ತೀವಿ, ಫಸ್ಟ್ ಆಫ್ ಆಲ್ ನಮಗೆ ಏನಾಗುತ್ತೆ ವ್ಯಾಲ್ಯೂಯೇಷನ್ ಟೈಮ್ ಅಲ್ಲಿ ಫಿಲ್ ಮಾಡೋಕೆ ಪ್ಲೇಸ್ ಇರುತ್ತೆ, ಅವ್ರು ಬರ್ದಿದ್ದಾರೆ ಅಂದ್ರೆ 0 ಫಿಲ್ ಮಾಡಿರ್ತೀವಿ, ಮತ್ತೆ ಅದೇ ಅಷ್ಟು ಪೇಷನ್ಸ್ ವ್ಯಾಲ್ಯೂಯೇಟರ್ಗೆ ಇರಲ್ಲ, ಮತ್ತೆ ಅದನ್ನ ಹೊಡೆದು ಮಾಡೋ ಅಷ್ಟು ಅವ್ರು ಏನ್ ಮಾಡ್ತಾರೆ ರಿಪೀಟೆಡ್ ಅಂತ ಹೇಳ್ಬಿಟ್ಟು ಹಾಕೊಂಡು ಹೋಗ್ತಾರೆ. ಹಂಗಾಗಿ ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ಯೋಚನೆ ಮಾಡಿ ಬರಿಬೇಕು, ಅಥವಾ ಉತ್ತರವನ್ನು ನಿಧಾನವಾಗಿ ಯೋಚನೆ ಮಾಡಿ ಬರೆಯುವಂಥದ್ದು. ಅದಾದ್ಮೇಲೆ ಒಂದ್ ಆನ್ಸರ್ಗೂ ಮತ್ತೊಂದು ಆನ್ಸರ್ಗೂ ಗ್ಯಾಪ್ ಅಪ್ ಕೊಡ್ಬೇಕು, ಲೈನ್ಸ್ ಅನ್ನ ಫಾಲೋ ಅಪ್ ಮಾಡಿ ಬರೆಯುವಂಥದ್ದು. ಆಮೇಲೆ ಹೈಲೈಟ್ಸ್, ಈಗ ಒಂದು ಕ್ವಶನ್ ಅಲ್ಲಿ ಯಾವ್ದೋ ಒಂದು ಹೈಲೈಟ್ ಇದೆ ಅಂತಂದ್ರೆ ಏನ್ ಮಾಡ್ಬೇಕು, ಅದನ್ನ ಯಾವ್ದೊಂದು ವಿಶೇಷ ಒಂದು ವಾಕ್ಯದ ಉತ್ತರದಲ್ಲಿ ಒಂದು ವರ್ಡ್ ಅಲ್ಲಿ ವಿಶೇಷತೆ ಇದೆ, ಒಂದು ವಾಕ್ಯದಲ್ಲಿ ಒಂದೇ ವರ್ಡ್ ಇಂಪಾರ್ಟೆಂಟ್, ಆ ವರ್ಡ್ ಅನ್ನ ಏನ್ ಮಾಡ್ಬೇಕು ಅಂಡರ್ಲೈನ್ ಮಾಡ್ಬೇಕು, ಹೈಲೈಟ್ ಅಲ್ಲಿ ಸಿಂಗಲ್ ಇಂಟೆಡ್ ಅಲ್ಲಿ ಹೈಲೈಟ್ ಮಾಡಿ ತೋರಿಸಬೇಕು. ಅವಾಗ ಏನಾಗುತ್ತೆ ವ್ಯಾಲ್ಯೂಯೇಟರ್ ಪೇಷನ್ಸ್ ಇಲ್ಲ, ಅದೊಂದು ವರ್ಡ್ ನೋಡಿದ ತಕ್ಷಣ ಮಾರ್ಕ್ಸ್ ಲೈಕ್ ಆಗ್ತಾ ಹೋಗುತ್ತೆ. ಫಸ್ಟ್ ಪೇಜ್ ವ್ಯಾಲ್ಯೂಯೇಟರ್ ಮನಸ್ಥಿತಿನ ಸೆಳೆಯೋಂಗಿರ್ಬೇಕು, ನಮ್ಮ ನೀಟ್ನೆಸ್, ಆಮೇಲೆ ಬರೆಯುವಂತಹ ಉತ್ತರದ ಶೈಲಿ, ಇದೆಲ್ಲ ಕೂಡ ವ್ಯಾಲ್ಯೂಯೇಷನ್ ಅವ್ರಿಗೆ ಏನ್ ಮಾಡಿರ್ಬೇಕು ಅಟ್ರಾಕ್ಟ್ ಆಗುವಂತಾಗಿದ್ರೆ ಏನಾಗುತ್ತೆ ಈಸಿ, ಅವ್ರ ವ್ಯಾಲ್ಯೂಯೇಷನ್ ಕೂಡ ಈಸಿ ಆಗುತ್ತೆ, ಅವ್ರ ಮನಸ್ಥಿತಿನೂ ಕೂಡ ಏನಾಗುತ್ತೆ ಆ ಒಂದು ಉತ್ತರ ಪತ್ರಿಕೆ ಕಡೆ ಗಮನ ಸೆಳೀತಾ ಹೋಗುತ್ತೆ. ಇದೆಲ್ಲ ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಅಷ್ಟೇನೆ ಕನ್ನಡದಲ್ಲಿ ಮೋಸ್ಟ್ ಆಫ್ ಆಲ್ ನೋಡೋದು ಅಂತ ಹೇಳಿದ್ರಪ್ಪ ಅಂದ್ರೆ ಸ್ಪೆಲ್ಲಿಂಗ್ ಎರರ್ಸ್ ಆಗದೆ ಇರೋ ಅಂತರ ಏನ್ ಮಾಡ್ಬೇಕು, ಲ್ಯಾಂಗ್ವೇಜಸ್ ಅಲ್ಲಿ ಮಕ್ಕಳು ಬರೀತಾ ಏನಾದ್ರು ತಪ್ಪಾದ್ರೆ ಹೊಡೆದಾಕ್ ಬಿಟ್ಟು ಬರೀತಾರೆ, ಅಲ್ಲೇನೆ ಗೀಚ್ಬಿಟ್ಟು ಮತ್ತೆ ಮುಂದೆ ಬರೀತಾರೆ. ಅದರಿಂದ ಏನಾದ್ರು ವ್ಯಾಲ್ಯೂಯೇಟರ್ಸ್ ಅದನ್ನ ಏನಾದ್ರು ಕಡಿಮೆ ಕನ್ಸಿಡರ್ ಮಾಡಲ್ಲ. ಬಟ್ ವ್ಯಾಲ್ಯೂಯೇಷನ್ ಗೀಚ್ ಹಾಕೋದು ಅಷ್ಟೊಂದು ರಬ್ ಮಾಡಬಾರ್ದು. ಜಸ್ಟ್ ಇವಾಗ ಇನ್ ಕೇಸ್ ಆಫ್ ತಪ್ಪಾಯ್ತು ಅಂದ್ರೆ ಏನ್ ಮಾಡ್ಬೇಕು, ಜಸ್ಟ್ ಒಂದು ಸಿಂಗಲ್ ಲೈನ್ ಹೇಳಿ ನಮ್ಮ ಮಕ್ಳಿಗೆ ನಾವು ಇನ್ಸ್ಟ್ರಕ್ಷನ್ ಅದೇ ಕೊಡೋದು. ಇನ್ ಕೇಸ್ ಆಫ್ ತಪ್ಪಾದ್ರೆ ಏನ್ ಮಾಡ್ಬೇಕು, ಒಂದು ಸಿಂಗಲ್ ಲೈನ್ ಅನ್ನು ಹಾಕ್ಬಿಟ್ಟು ಅದನ್ನ ಏನ್ ಮಾಡ್ಬೇಕು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಪ್ರೊಸೆಷನ್ ಮಾಡ್ಬೇಕು. ಅದನ್ನ ಕಾಣ್ದಂಗೆ ಚಿತ್ತು ಕಾಟು ಎಲ್ಲ ಮಾಡಬಾರ್ದು. ಆ ವ್ಯಾಲ್ಯೂಯೇಷನ್ ಅವ್ರಿಗೆ ಏನಾಗುತ್ತೆ, ಏನಪ್ಪಾ ಇಷ್ಟು ಮಾಡಿದ್ರೆ ಅವ್ರ ಆನ್ಸರ್ ನೋಡೋಷ್ಟು ಪೇಷನ್ಸೇ ಇರಲ್ಲ. ಜಸ್ಟ್ ಅವ್ನು ಬರ್ದಿದ್ರು ಕೂಡ ಅದನ್ನ ಪರಿಗಣಿಸದಲ್ಲೇ ಹೋಗುವಂತದ್ದು ಹೇಳ್ಬೋದು. ಹ್ಯಾಂಡ್ ರೈಟಿಂಗ್ ಕೂಡ ಶುದ್ಧವಾಗಿ ಇರುವಂತ ಹ್ಯಾಂಡ್ ರೈಟಿಂಗ್ ಅಲ್ಲಿ ಇರಬೇಕು. ಇನ್ ಕೇಸ್ ಆಫ್ ಆನ್ಸರ್ ಸ್ವಲ್ಪ ಕಡಿಮೆ ಇದ್ರು ಕೂಡ ಅವ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಏನಾಗುತ್ತೆ, ಅವರು ಅಟ್ರಾಕ್ಟ್ ಆಗ್ತಾರೆ, ಅರ್ಥ ಆಗೋ ರೀತಿಲಿ ಇರಬೇಕು. ಆಮೇಲೆ ಕೆಲವೊಂದು ಅವರು ಸಹ ತಾಳ್ಮೆಯಿಂದ ಅವರು ಓದಿ ಮಾಡೋ ಅಂದ್ರೆ ಮೊದಲನೇ ಪೇಜ್ ಓದಿದ್ದಾರೆ ಅಂತಂದ್ರೆ ಅವ್ರಿಗೊಂದು ಬಂದ್ಬಿಡುತ್ತೆ ಕನ್ಫರ್ಮೇಶನ್,
ಈ ವಿದ್ಯಾರ್ಥಿ ಔಟ್ ಆಫ್ ಔಟ್ ರೇಂಜ್ ಇದ್ದಾನೆ. ಅಷ್ಟೇ ಅಲ್ಲ, ವ್ಯಾಲ್ಯೂಯೇಷನ್ ಏನಾಗುತ್ತೆ ಅಂದ್ರೆ ಔಟ್ ಆಫ್ ಔಟ್ ಬಂತು ಅಂತಂದ್ರೆ, ಈಗ ಸಾಮಾನ್ಯವಾಗಿ ಒಬ್ರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದ್ರೆ ಒಂದು ಔಟ್ ಆಫ್ ಔಟ್ ನ 3 ಜನ ಚೆಕ್ ಮಾಡ್ತಾರೆ ಸರ್. ಆ 3 ಜನ ಚೆಕ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಆನ್ಸರ್ ಇರ್ಬೇಕು. ಹಾಗಾಗಿ ಏನ್ ಮಾಡ್ಬೇಕು, ಆ 3 ಜನ ಚೆಕ್ ಮಾಡಿದ್ರು ಕೂಡ ಔಟ್ ಆಫ್ ಔಟ್ ಸ್ಟೂಡೆಂಟ್ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅದನ್ನ ಬರೆಯುವಂತಹ ಒಂದು ಮಟ್ಟಿಗೆ ಪೇಪರ್ ಅನ್ನ ಬರೀಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ನಮ್ಮ ಮಕ್ಕಳಿಗೆಲ್ಲ ಕೊಡ್ತೀವಿ. ಕನ್ನಡ ಪರೀಕ್ಷಾ ವಿಷಯದಲ್ಲಿ ಒಂದು ಪರೀಕ್ಷಾ ಭಯವನ್ನ ಹೋಗಲಾಡಿಸ್ಲಿಕ್ಕೆ ಒಂದು ಹಳೆಯ ಪತ್ರಿಕೆಗಳು ಅಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಎಷ್ಟು ಒಂದು ಪರಿಣಾಮ ಬೀರ್ತವೆ, ಅಂದ್ರೆ ಎಷ್ಟು ಪೇಪರ್ಗಳನ್ನ ಅವ್ರ ಅಭ್ಯಾಸ ಮಾಡಿದ್ರೆ ಒಳ್ಳೇದು ಅಂತ ನೀವು ಹೇಳ್ತೀರಾ? ಸರ್, ಈಗ ನಮ್ಮ ಬೋರ್ಡಿಂದ 3 ಮಾಡ್ತಾರೆ ಕ್ಯಾಸುಯಲ್ ಆಗಿ. ಅದನ್ನ ಬಿಟ್ಟು ಸರ್, ಬೋರ್ಡಿಂದ ಬಿಟ್ಟು ನಾವು ಸಹ ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಾರೆ. ಇವಾಗ ಕಂಪಲ್ಸರಿ ಪ್ರಿಪರೇಟರಿ ಅಂತ ಹೇಳ್ಬಿಟ್ಟು ಬೋರ್ಡಿಂದಾನೇ 3 ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಿದ್ರೆ. ಅದಲ್ಲದೆ ನಮ್ಮ ಸ್ಕೂಲಲ್ಲಿ ಒಂದು ಎವ್ರಿ ಇಯರ್ 10 ಪೇಪರ್ಸ್ ಮಾಡ್ತೀವಿ. 10 ಪೇಪರ್ಸ್ ಬರೀತೇವೆ. ನಮ್ಮ ಮಕ್ಕಳು 10 ಪೇಪರ್ಸ್ ಬರ್ದು ಆ ಬರೋಷ್ಟರಲ್ಲಿ ಅವ್ರಿಗೆ ಏನಾಗುತ್ತೆ, ಸ್ಪೆಲ್ಲಿಂಗ್ ಎರರ್ ಹೋಗಿರುತ್ತೆ, ಆಮೇಲೆ ನೀಟ್ನೆಸ್ ಮೇಂಟೈನ್ ಮಾಡುವಂತದ್ದು ಬಂದಿರುತ್ತೆ. ನಾವೇನೇನ್ ಇನ್ಸ್ಟ್ರಕ್ಷನ್ಸ್ ಹೇಳಿರ್ತೀವೋ ನಮ್ಮ ಶಾಲೆಯ ಮಕ್ಕಳು ಅದನ್ನೆಲ್ಲ ಫಾಲೋ ಮಾಡೋಷ್ಟು ತರ ಆಗ್ತಾರೆ, ಅಷ್ಟು ಪೇಪರ್ಸ್ ಬರೆಯೋದ್ರಿಂದ. ಆ ಪೇಪರ್ಸ್ ಬರೆಯೋದ್ರಿಂದ ಅವ್ರಿಗೆ ಏನಾಗುತ್ತೆ, ಮೆಮೊರಿ ಪವರ್ ರೈಸ್ ಆಗುತ್ತೆ. ಯಾಕಂದ್ರೆ ಬರ್ದು ಆನ್ಸರ್ ಏನಾಗುತ್ತೆ, ರಿಪೀಟೆಡ್ 10 ಕ್ವಶನ್ ಅವ್ರ ಪೇಪರ್ಸ್ ಸಾಲ್ವ್ ಮಾಡ್ದ ಅಂದ್ರೆ ರಿಪೀಟೆಡ್ ಕ್ವಶನ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಬರ್ದು ಅಷ್ಟು ನಾಲೆಡ್ಜ್ ಇಂಪ್ರೂವ್ ಆಗಿರುತ್ತೆ. ಹಂಗಾಗಿ ರಿಪೀಟೆಡ್ ಪೇಪರ್ಸ್ ಮಾಡೋದ್ರಿಂದ ಅವರಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅನ್ನೋದು, ಮೆಮೊರಿ ಆ ಒಂದು ಪ್ರಶ್ನೆಯ ಆನ್ಸರು ಮತ್ತೆ ಮರುಕಳಿಸಿದಾಗ ಏನಾಗುತ್ತೆ, ಪರ್ಮನೆಂಟ್ ಮೆಮೊರಿಲಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸೃಜನಾತ್ಮಕ ಬರವಣಿಗೆಗೆ ನೀವು ಯಾವ ರೀತಿ ಒಂದು ಕಲಿಕೆನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ ಅಂತ ಹೇಳಿ? ಸೃಜನಾತ್ಮಕ ಬರವಣಿಗೆ ಅಂತಂದ್ರೆ ಸರ್, ಎಲ್ಲಾ ಮಕ್ಕಳಿಗೂ ಅಭ್ಯಾಸ ಮಾಡಿಸಿ ಎಲ್ಲಾ ಮಕ್ಕಳಿಗೂ ಬರವಣಿಗೆ ಒಂದೇ ರೀತಿ ಇರಲ್ಲ. ಹಂಗಾಗಿ ಏನಾಗುತ್ತೆ, ಕೆಲವು ವಿಶೇಷ ಮಕ್ಕಳು ಇರ್ತಾರೆ, ಅದು ಗಿಫ್ಟೆಡ್ಸ್ ಇದ್ರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬರವಣಿಗೆ ಅವರು ಬರ್ತಿಂದಾನೆ ಅವ್ರು ಬಂದ್ಬಿಡಿರುತ್ತೆ ಗಾಡ್ ಇಂದಾನೆ. ಬಟ್ ಕೆಲವರು ಮಕ್ಕಳಿಗೆ ಬರವಣಿಗೆ ಅಷ್ಟು ಚಂದ ಇರಲ್ಲ. ಅವ್ರಿಗೆ ಏನಾಗುತ್ತೆ, ಅವ್ರು ಇರೋ ಬರವಣಿಗೆನ ಏನ್ ಮಾಡ್ರಿ, ನೀಟಾಗಿ ಬರೀರಿ, ಬೇರೆಯವ್ರಿಗೆ ಅರ್ಥ ಆಗೋಂತರ ಬರೀರಿ, ಗ್ಯಾಪ್ ಕೊಡ್ರಿ ಅಂತ ಹೇಳ್ಬಿಟ್ಟು ನಾವು ವಿಶೇಷವಾಗಿ ಅವರಿಗೆ ಒತ್ತನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿಸೋಂತ ಒಂದು ಇದು ನಮ್ಮ ಶಾಲೆಯಲ್ಲಿ ನಡೀತಿದೆ ಸರ್. ಬೇಸಿಕ್ ಇಂದ ಪ್ರಾಕ್ಟೀಸ್ ಆಗುತ್ತೆ. ಅದು ಅಂದ್ರೆ 1 to 5th ವರೆಗೂ ಆಗುತ್ತೆ ಸರ್. ಹೈಯರ್ ಕ್ಲಾಸಸ್ ಅಲ್ಲಿ ಕ್ಲಾಸ್ ವರ್ಕ್ಸ್, ಆಮೇಲೆ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಇರೋಂತ ಹ್ಯಾಂಡ್ ರೈಟಿಂಗ್ ಅನ್ನ ಅವ್ರಿಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದನ್ನ ಅಂತ ಐಡಿಯಾಸ್ ನ ಹೇಳ್ಕೊಡ್ತೀವಿ. ಗ್ರಾಮೀಣ ಭಾಗದ ಮಕ್ಕಳಿಗೆ ಗಣಿತ ಕಬ್ಬಿಣದ ಕಡಲೆ, ಇಂಗ್ಲಿಷ್ ಕಬ್ಬಿಣದ ಕಡಲೆ, ಓಕೆನಾ? ಹಾಗೇನೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವಂತಹ ಮಕ್ಕಳಿಗೆ ಕನ್ನಡವೇ ಕಬ್ಬಿಣದ ಕಡಲೆ. ಹೌದು. ಸೊ ಕನ್ನಡ ಭಾಷೆಯನ್ನ ಸಹ ನಮ್ಮ ಮಾತೃಭಾಷೆಯಾಗಿದ್ರು ಸಹ ಒಂದು ಕರ್ನಾಟಕದ ವಿದ್ಯಾರ್ಥಿಗಳು ಕನ್ನಡವನ್ನ ನಿಧಾನಗತಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ನೀವು ನೀಡುವಂತಹ ಮಾಸ್ಟರ್ ಟಿಪ್ಸ್, ಈಗ ಸಾಮಾನ್ಯವಾಗಿ ನೀವು ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದೀರಿ ಶಾಲೆನಲ್ಲಿ ಅಂತ ಹೇಳಿದ್ರೆ, ಯಾವ್ಯಾವ ಮಗು ನಿಧಾನವಾಗಿ ಕಲಿತಾ ಇದೆ ಕನ್ನಡನ, ಇನ್ನೂ ಸಹ ಈವನ್ 10th ವರ್ಗೂ ಬಂದ್ರು ಸಹ ಕನ್ನಡವನ್ನ ನಿಧಾನಕ್ಕೆ ಓದ್ತಾನೆ, ಕನ್ನಡವನ್ನ ನಿಧಾನಕ್ಕೆ ಬರೀತಾನೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಅಂತ ವಿದ್ಯಾರ್ಥಿಗಳಿಗೆ ನೀವ್ ಯಾವ ರೀತಿ ಮಾಸ್ಟರ್ ಟಿಪ್ಸ್ ನ ಕೊಡ್ತಾ ಇದ್ದೀರಿ? ನಾವು ಮೊದಲಿಗೆ ಏನ್ ಮಾಡ್ತೀವಿ, ಓದೋಂತ ಮಕ್ಕಳನ್ನ ಬಿಡಿ, ಅವರು ಹೆಂಗಿದ್ರು ಓದ್ತಾರೆ ಅನ್ಬಿಟ್ಟು, ಯಾರು ಡಲ್ ಇರ್ತಾರೋ ಮಕ್ಕಳು, ಈ ಕಲಿಕೆಯಲ್ಲಿ ಹಿಂದುಳಿದಿರೋಂತ ಮಕ್ಕಳನ್ನ, ಈವನ್ ಓದೋದಕ್ಕೆ ಬರೆಯೋದಕ್ಕೆ ಬರದೇ ಇರೋಂತಹ ಲ್ಯಾಂಗ್ವೇಜ್ ಮಕ್ಕಳನ್ನ ಏನ್ ಮಾಡ್ತೀವಿ, ಒಂದು ಗ್ರೂಪ್ ಮಾಡ್ಕೊಂಡಿದೀವಿ ಸರ್. ಆ ಗ್ರೂಪ್ ಅಲ್ಲಿ ಏನ್ ಮಾಡ್ತೀವಿ, ಮೊದಲಿಗೆ ಮೊದಲಿಗೆ ಅಕ್ಷರ ಬರದೇ ಇರೋರು ಎಷ್ಟೋ ಜನ ಇದ್ದಾರೆ. 1 to 5th ನಾವು ತಗೊಂಡ್ವಿ ಅಂದ್ರೆ ಹೈಸ್ಕೂಲ್ ಲೆವೆಲ್ ಅಲ್ಲೂ ಓದೋದಂತ ಮಕ್ಕಳು ಇದ್ದಾರೆ. ಅಂತ ಮಕ್ಕಳಿಗೆ ಫಸ್ಟ್ ಇಂದ ಹಾಕೊಡ್ತೀವಿ. ಅದಾದ್ಮೇಲೆ ಕಾಗುಣಿತವನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ಬೇಕು, ಹೆಂಗ್ ಬರಿಬೇಕು, ಆಮೇಲೆ ವರ್ಡ್ಸ್ ಫಾರ್ಮೇಶನ್ ಹೆಂಗ್ ಬರಿಬೇಕು, ಆ ಒಂದು ಬೇಸಿಕ್ ಇಂದ ನಾವು ಕಲಿಕೆಯನ್ನ ಅಭಿವೃದ್ಧಿ ಮಾಡುವಂತ ಕಾರ್ಯವನ್ನ ನಮ್ಮ ಸ್ಕೂಲಲ್ಲಿ ವಿಶೇಷವಾಗಿ ಮಾಡ್ತೀವಿ ಸರ್. ಮೇಡಮ್, ಕೊನೆಯದಾಗಿ ನನ್ನ ಪ್ರಶ್ನೆ ಏನಂದ್ರೆ, ಇನ್ನು 3 months ಇದೆ ಅಷ್ಟೇ ಪರೀಕ್ಷೆಗೆ, SSLC ವಿದ್ಯಾರ್ಥಿಗಳಿಗೆ 3 months ಇದೆ, ಓಕೆನಾ? ಸೊ ಯಾವಾಗ ಇವರು ವಿದ್ಯಾರ್ಥಿಗಳು ರಿವಿಷನ್ ಆರಂಭ ಮಾಡಬೇಕು? ಸರ್, ನಮ್ಮ ಶಾಲೆಯಲ್ಲಿ ಆಗ್ಲೇ ರಿವಿಷನ್ಸ್ ಇನ್ನೇನು FA4 ಮುಗಿತಾ ಬಂತು ಸರ್. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ರಿವಿಷನ್ಗೆ ತುಂಬಾ ಸಮಯ ಸಿಗುತ್ತೆ. ಯಾಕಂದ್ರೆ ನಾವು ಮಾರ್ನಿಂಗ್ ಅಂದ್ರೆ ಬೆಳಗಿನ ಅವಧಿಯಲ್ಲಿ 2-3 ಅವರ್ ಮೊದಲೇ ಬರ್ತಾರೆ ಸರ್. SSLC ವಿಶೇಷ ತರಗತಿಗಳಿದಾವೆ. ಅದೇ ರೀತಿ ನಾವು ಸಂಜೆನೂ ಕೂಡ ವಿಶೇಷ ತರಗತಿಗಳಿದಾವೆ. ಇನ್ನು ಸ್ವಲ್ಪ ಸಮಯ, ಇನ್ನೊಂದು ಮಂತ್ ಕಳೀತು ಅಂದ್ರೆ ನಮ್ಮಲ್ಲಿ ಇಲ್ಲ ನೈಟ್ ಕ್ಲಾಸಸ್ ಮಾಡುವಂತಹದ್ದು ಇದೆ. ಹಂಗಾಗಿ ನಮ್ಮ ಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ತುಂಬಾನೇ ಸಮಯ ಸಿಗುತ್ತೆ ಅಂತ ಹೇಳ್ಕೊಳ್ತೀವಿ. ಓಕೆ, ರಿವಿಷನ್ ಆರಂಭಿಸುವಂತಹ ಒಂದು ವಿಧಾನದಲ್ಲಿ ಮಕ್ಕಳು ಎಷ್ಟು ಸಮಯನ ಕೊಡಬೇಕು ರಿವಿಷನ್ಗಾಗಿ? ಹಾಗೇನೆ ಆ ಒಂದು ಅದಕ್ಕೆ ಏನಾದ್ರೂ ಒಂದು ಟೆಕ್ನಿಕ್ ಇದೆಯಾ? ಹೇಗೆ ಹೇಳಿ, ಉತ್ತಮವಾದ ಟೆಕ್ನಿಕ್ ಯಾವುದು ಅಂತ ಹೇಳಿ ರಿವಿಷನ್ಗೆ ಅಂತ ಸರ್, ನಾವು ಲ್ಯಾಂಗ್ವೇಜಸ್ ಅಂತ ತಗೊಳ್ತೀವಿ. ದೆನ್ ಅದಾದ್ಮೇಲೆ ಲ್ಯಾಂಗ್ವೇಜಸ್ ಪ್ಲಸ್ ಬೇರೆ ಸಬ್ಜೆಕ್ಟ್ಸ್ ಇರ್ತಾರೆ ಅವಳಿಗೆ, ಮ್ಯಾಥ್ಸ್, ಸೈನ್ಸ್ ಮತ್ತೆ ಸೋಷಿಯಲ್, ಕನ್ನಡ, ಇಂಗ್ಲಿಷ್, ಹಿಂದಿ ಪಾರ್ಟೇಷನ್ ಮಾಡ್ಕೊಳ್ತೀವಿ. ಮಾಡ್ಕೊಂಡಾಗ ಏನಾಗುತ್ತೆ, ಲ್ಯಾಂಗ್ವೇಜಸ್ ಕಡಿಮೆ ಒತ್ತು ಕೊಡಿಸ್ತೀವಿ. ಯಾಕಂದ್ರೆ ಆರಾಮ್ಸೆ ಅವರು ಓದಲ್ಲ. ನಾನು ಪರ್ಟಿಕ್ಯುಲರ್ ಕನ್ನಡ ಲ್ಯಾಂಗ್ವೇಜ್ಗೆ ರಿವಿಷನ್ಗೆ ಇಷ್ಟು ಕೊಟ್ರೆ ಒಳ್ಳೇದು ಕನ್ನಡ. ಪರ್ಟಿಕ್ಯುಲರ್ ಕನ್ನಡ ಅಂತ ತಗೊಂಡ್ರೆ ನಾವು ಸರ್, ರಿವಿಷನ್ಗೆ ವಿಶೇಷವಾಗಿ ಮೊದಲಿಗೆ ನಾವು ದೀರ್ಘ ಉತ್ತರ ಬರುವಂತ ಪ್ರಶ್ನೆಗಳಿಗೆ ಕೊಡ್ತೀವಿ ಸಮಯ. ಯಾಕಂದ್ರೆ ಅದನ್ನ ಕಲ್ತ್ರು ಅಂದ್ರೆ ಅವ್ರು ಈಸಿಯಾಗಿ
ಹೆಚ್ಚು ಅಂಕಗಳನ್ನ ಅಲ್ಲಿ ಗಳಿಸ್ಕೊಳ್ಬಹುದು. ಅದಾದ್ಮೇಲೆ ಈಸಿ ಇರುವಂತಹ ಒಂದು ಕ್ವಶನ್ ಆನ್ಸರ್ನ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ, ಅದಾದ್ಮೇಲೆ ಪದ್ಯ ಭಾಗಗಳು ಕಂಠಪಾಠ ಇರುತ್ತೆ, ಅದಾದ್ಮೇಲೆ ಗದ್ಯವನ್ನ ಓದ್ಕೊಂಡು ಬರೆಯುವಂಥದ್ದು ಇರುತ್ತೆ, ಅದನ್ನೆಲ್ಲ ಕೂಡ ಪ್ರಾಶಸ್ತ್ಯವನ್ನು ಕೊಡ್ತಾ ಹೋಗ್ತೀವಿ. ಓಕೆ ಮೇಡಮ್, ಕೊನೆಯದಾಗಿ ಕನ್ನಡ ವಿಷಯದಲ್ಲಿ ಹೌದು. ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಸುಲಭವಾಗಿ ಗಳಿಸಿಕೊಳ್ಳುವಂತಹ ಒಂದು ವಿಭಾಗ ಪಾರ್ಟ್ ಯಾವುದು ಅಂತೀವಿ? ಸರ್, ಪಾರ್ಟ್ ಅಂತ ತಗೊಂಡ್ರೆ ನಾವು ಎಲ್ಲದ್ರಲ್ಲೂ ತಗೊಳ್ಬಹುದು ಸರ್. ವಿಭಾಗನ ವ್ಯಾಕರಣದಲ್ಲಿ ತಗೊಳ್ಬಹುದು ಈಸಿಯಾಗಿ. ಯಾಕೆಂದ್ರೆ ಈ ಕ್ವಶನ್ ಆನ್ಸರ್ ಓದಿ ಅರ್ಥೈಸಿ ಬರ್ಕೊಳ್ತೀನಿ ಅನ್ನೋದಕ್ಕಿಂತ ಈಸಿಯಾಗಿ ಪ್ರಬಂಧದಲ್ಲಿ 4 ಮಾರ್ಕ್ಸ್ ತಗೊಳ್ಬಹುದು ಸರ್. ಪತ್ರಲೇಖನದಲ್ಲಿ 5 ಮಾರ್ಕ್ಸ್ ಅನ್ನ ತಗೊಳ್ಬಹುದು ಅವರು. ಅದಾದ್ಮೇಲೆ ಸಂಧಿ ಸಮಾಸ ಅಂತ ಪಾರ್ಟ್ ಅಲ್ಲೇ ಬರುತ್ತೆ, ಸರಿಯಾದ ಉತ್ತರಿಸಿ ಅಂತ ಅಲ್ಲಿ ತಗೊಳ್ಬಹುದು. ಇದ್ರಲ್ಲೆಲ್ಲ ಈಸಿಯಾಗಿ ಅವರು ಮಾರ್ಕ್ಸ್ ಅನ್ನ ವ್ಯಾಕರಣದಲ್ಲೂ ಕೂಡ ತಗೊಳ್ಬಹುದು ಸರ್. ಓಕೆ ಮೇಡಮ್, ಕನ್ನಡ ವಿದ್ಯಾರ್ಥಿಗಳು ಕನ್ನಡ ಭಾಷೆಯನ್ನ ಒಂದು ಪ್ರಶ್ನೆ ಪತ್ರಿಕೆಗೆ ಸುಲಭವಾಗಿ ಹೇಗೆ ಬರೀಬಹುದು, ಮತ್ತೆ ರಿವಿಷನ್ ಯಾವಾಗ ಮಾಡಬಹುದು, ಅತಿ ಹೆಚ್ಚು ಅಂಕಗಳನ್ನ ಪರೀಕ್ಷೆನಲ್ಲಿ ಯಾವ ಒಂದು ವಿಭಾಗದಲ್ಲಿ ತಗೋಬಹುದು ಅನ್ನೋದ್ರ ಬಗ್ಗೆ ಸವಿವರವಾಗಿ ಕೆಲವು ಟಿಪ್ಸ್ಗಳನ್ನ ಸಲಹೆಗಳನ್ನ ನೀವು ನೀಡಿದ್ದೀರಿ. ಸೊ ಅದರಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. SSLC ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ? ನಾನು ಟೋಟಲ್ ಆಗಿ ಹೇಳ್ತೀನಿ ಅಂದ್ರೆ, ರಾಜ್ಯದ ವಿದ್ಯಾರ್ಥಿಗಳು ಏನಪ್ಪಾ ಮಾಡ್ಬೇಕು ಅಂದ್ರೆ, ನೀವೇನ್ ಕಲಿತಿರೋ ಅದಕ್ಕೆ ಫಸ್ಟ್ ಪ್ರಿಪ್ಲಾನ್ ಮಾಡ್ಕೊಳ್ಳಿ. ಇವತ್ತು ಈ ಒಂದು ಲೆಸನ್ ನ ಕಲಿತೀನಿ ಅಂತಂದ್ರೆ ಅದರಲ್ಲಿ ಏನೇನು ಇಂಪಾರ್ಟೆನ್ಸ್ ಇದೆ, ಯಾವ್ಯಾವ್ದು ಹೆಚ್ಚಿನದಾಗಿ ಹಿಂದಿನ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿದೆ, ಅದನ್ನ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳಿ. ಒಂದು ಪ್ಲಾನ್ ಮಾಡ್ಕೊಳ್ಳಿ, ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ. ಅವಾಗ ಏನಾಗುತ್ತೆ, ಈಸಿಯಾಗಿ ಅಂದಿನ ಕಲಿಕೆ ಆಗುತ್ತೆ ಅಂತ ಹೇಳ್ಕೊಳ್ತೀನಿ. ಮೊದಲಿಗೆ ಬರೆದು ಪ್ರಾಕ್ಟೀಸ್ ಮಾಡಬೇಕು ಆನ್ಸರ್ಸ್ನ. ನೀವು ಏನ್ ಕಲಿತಿರೋ ಅದನ್ನ ಒಂದ್ಸೇನ್ ಮಾಡಬೇಕು. ಓದಿದ್ದನ್ನ ಮೆಮೊರೈಸ್ ಅಲ್ಲಿ ಇರಬೇಕು ಅಂದ್ರೆ 1 ಸಲ ಓದಿದ್ದನ್ನ 10 ಸಲ ಬರ್ದಾಗ ಏನಾಗುತ್ತೆ, ಆ ವಿಷಯ ನಮ್ಮ ಪರ್ಮನೆಂಟ್ ಮೆಮೊರಿಲಿ ಇರುತ್ತೆ, ಮರೆಯೋದಕ್ಕೆ ಸಾಧ್ಯನೇ ಇರಲ್ಲ. ಅದು ಮತ್ತೆ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟ. ಧನ್ಯವಾದಗಳು. ಓಕೆ, ಥ್ಯಾಂಕ್ಸ್.